ಹಲ್ಲೆಗೊಳಗಾದ ಪತ್ರಕರ್ತನ ಪತ್ನಿಯ ಮೇಲೂ ಕೇಸ್ ದಾಖಲಿಸಿದ ಪೊಲೀಸರು. ಕಳೆದ 4 ದಿನಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಕಜಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆ ಕುರಿತು ಸುದ್ದಿ ಮಾಡಲು ತೆರಳಿದ್ದ ಖಾಸಗಿ ಚಾನೆಲ್ ವರದಿಗಾರ ಅಜಿತ್ ಕೋತ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿವರೆಗೆ ಪೊಲೀಸರು ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಇದೆಲ್ಲ ಒಂದೆಡೆಯಾದರೆ, ಇನ್ನೊಂದೆಡೆ ಹಲ್ಲೆಗೊಳಗಾದ ಪತ್ರಕರ್ತನ ಪತ್ನಿ ಸೇರಿ ಆತನ ಸಹೋದರ ಸಂಬಂಧಿ ಗರ್ಭಿಣಿ ಮಹಿಳೆಯ ಮೇಲೆ ಪ್ರಕರಣ ದಾಖಲು ಆಗಿದೆ. ಯಾವುದೇ ಕಾರಣಗಳಿಲ್ಲದೆ ಗಲಾಟೆಯಲ್ಲಿ ಭಾಗಿಯಾಗಿದ್ದರು. ಇಬ್ಬರು ಮಹಿಳೆಯರ ಮೇಲೆ ಕೇಸ್ ದಾಖಲಾಗಿದ್ದರೂ ಏಕೆ ಎಂಬ ಪ್ರಶ್ನೆ ಮೂಡುತ್ತದೆ. ಇದೆಲ್ಲವನ್ನ ಗಮನಿಸಿದರೆ ಇದರಲ್ಲಿ ಯಾವ ಕಾಣದ ಕೈಗಳ ಕೈವಾಡ ಅಡಗಿದೆ ಅಥವಾ ಪೊಲೀಸರು ಯಾರ ಒತ್ತಡಕ್ಕೆ ಮಣಿದು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಂವಿಧಾನದ 4ನೇ ಅಂಗ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ಓರ್ವ ಪತ್ರಕರ್ತನಿಗೆ ನ್ಯಾಯ ಸಿಗದೆ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿ ಎಂದು ಸಾರ್ವಜನಿಕರ ಮಾತಾಗಿದೆ. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಸಿರ್ಗಾಮಿ, GS5 ಟಿವಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಜಶ್ರೀ ಬರ್ನಾಕೋಟ್ ಮತ್ತು ಹೊಲಸ ಸಂಬಂಧ ನ್ಯಾಯ ಆಗಿತ್ರಿ. ಇದು 15 ದಿವಸ ನಮ್ಮ ಕಾಕಾಗೋದ ನಮ್ದ 15 ದಿವಸ ನ್ಯಾಯ ಆಗಿತ್ರಿ. ಅದ ಮತ್ತೆ ಈಗ 4 ದಿವಸ ಹಿಂದಗಡೆ ಜಗಾಡ್ಯಾರ್ರಿ. ಅದ್ ನಂಗೆ ಏನು ಗೊತ್ತಿಲ್ರಿ. ಮತ್ತ ನಾ ಹೋಗಿಲ್ರಿ, ನಾವು ಪ್ರೆಗ್ನೆಂಟ್ ಇವ್ರಿ. ನಮ್ಗೆ ಅದ ಏನು ಗೊತ್ತಿಲ್ರಿ. ಜಗಾಡಿದಾರ ಅನ್ನೋದು ಭೀ ನಮ್ಗೆ ಏನು ಗೊತ್ತಿಲ್ರಿ. ಮತ್ತು ನಮ್ಮ ಮ್ಯಾಗ FIR ಮಾಡಿದಾರಿ ಅವ್ರೆ. ನಾವು ಪ್ರೆಗ್ನೆಂಟ್ ಇವ್ರಿ. ನಮ್ಗೆ ಹೇಳಕ್ಕೂ ಬರಂಗಿಲ್ಲ, ತಿನ್ನಕ್ಕೂ ಬರಂಗಿಲ್ಲ. ನಾವು ಪ್ರೆಗ್ನೆಂಟ್ ಇವ್ರಿ. ನಮ್ಮ ಮನೆಗೆ ಪೊಲೀಸರು ಬಂದ ಮ್ಯಾಗ ಗೊತ್ತಾಗಿದ್ರಿ. ನಮ್ಮ FIR ಆಗಿತ್ತು ಅನಂತಲೇ ಗೊತ್ತಾಗಿತ್ರಿ. ನಮ್ಗೆ ಅನಸ್ತಕ್ಕ ನಮ್ಗೆ ಏನು ಗೊತ್ತೇ ಇಲ್ರಿ ಅದ. ಮತ್ತು ನಮ್ಮ ಮ್ಯಾಗ FIR ಏನು ತಹರ್ದಾರಿ, ಅದು ಪ್ರೂಫ್ ಇಲ್ಲ, ಏನಿಲ್ಲ. ನಮ್ಮ ಮ್ಯಾಗ FIR ಮಾಡಿದಾರಿ ಅವ್ರೆ. ಏನ್ ಪ್ರೂಫ್ ಇಲ್ದ ಏನಿಲ್ಲ FIR ಮಾಡಿದಾರಿ ಅವ್ರು ನಮ್ಮ ಮ್ಯಾಗ. ಅದ ಏನೋ ಪ್ರೆಗ್ನೆಂಟ್ ನಾವ್ ಇಲ್ರಿ. ಅದ್ರ ನಾವ್ ಜಗಕ್ ಹೋಗಿಲ್ರಿ. ನಾವ್ ಪ್ರೆಗ್ನೆಂಟ್ ಇವ್ರಿ. ಮನ್ಯಾಗ ಅದೇವ್ರಿ. ನಮ್ಗ ಅದೇನ್ ಗೊತ್ತಿಲ್ಲ. ನಿಮ್ಮ FIR ಆಗಿತ್ತ ಅನ್ನಂತ್ಲೆ ಮನಿಗ್ ಪೊಲೀಸರು ಬರಂತ ಯಾವಾಗ ಗೊತ್ತೈತ್ರಿ. ನಮ್ಗೆ ಅನಸ್ತಕ ಏನು ಗೊತ್ತೇ ಇಲ್ರಿ ಅದ.